ಮನೆ ಬಿಟ್ಟು ಓಡಿ ಬಂದ ಅಮ್ಮ ಮಗಳನ್ನ ಬೆಂಬಿಡದ ಬೇತಾಳದಂತೆ ಕಾಡದಂತೆ ಮುನಿಕೃಷ್ಣ. ಈ ಮಗುನ ಎತ್ಕೊಂಬಂದು ನನಗೆ ಮದುವೆ ಮಾಡಿಸ್ಬೇಕು, ನಿಮ್ಗೆ 5 ಲಕ್ಷ ಬೇಕಾದ್ರೆ ಕೊಡ್ತೀನಿ ತಗೊಳ್ಳಿ, ಇವಾಗ ₹1,00,000 ಕಾರು ಕೊಡ್ತೀನಿ ತಗೊಳ್ಳಿ ಅಂತ. ಕೆಲವು ಊರುಗಳಿಗೆಲ್ಲ ಕಾರಲ್ಲಿ ಹೋಗಿದ್ದಾರೆ, ನೀವು ಅಲ್ಲಿ ಹೋಗಿ ಕೇಳಿದ್ರು ಕರೆಕ್ಟಾಗಿರ್ಬೋದು. ಕೆಲವು ಊರುಗಳಿಗೆ ಬೈಕಲ್ಲಿ ಹೋಗಿದ್ದಾರೆ. ಈ ರೀತಿ ಮಾತಾಡ್ಕೊಂಡೆಲ್ಲ ಇದು ಮಾಡೋಷ್ಟೊತ್ತಿಗೆ ನನಗೇನಾಗ್ಬಿಡ್ತು, ಒಂದು ಭಯ ಬಂದುಬಿಡ್ತು. ಅವತ್ತು ಸಂಜೆ ನಾನೇನು ಮಾಡಿದೆ, ಕಂಪ್ಲೇಂಟ್ ಕೊಡೋಣ ಅಂತ ಹೊಸೂಡೆ ಗೇಟಿಗೆ ಬರೋಷ್ಟೊತ್ತಿಗೆ ಸುಮಾರು ಜನ ನಿಂತಿದ್ದಾರೆ ಹೊಸೂಡೆ ಗೇಟಲ್ಲಿ. ಇದು ಕಡೆ ಈ ರೋಡು, ಅದು ಕಡೆ ಆ ರೋಡು ಬಂದಾದಮೇಲೆ ಏನಾಯಿತು, ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ನು ತಳ್ದಾಗ ಬಿದ್ದೋಗ್ಬಿಟ್ಟು ಅವ್ನಿಗೆ ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ಅವನು ನನಗೆ ಮುಂಚೆನೇ ಅವ್ರು ಹೋಗ್ಬಿಟ್ಟು ಅಡ್ಮಿಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ನಡುವೆ ಅದೆಂಥ ರಗಳೆ ಆಯಿತು, ಅದು ಕೊನೆಗೆ ಏನಂತ ಕಂಪ್ಲೇಂಟ್ ಆಯಿತು ಅನ್ನೋದಕ್ಕೆ ಇವರೆಲ್ಲರೂ ಒಂದೊಂದು ಕಥೆಯನ್ನು ಹೇಳ್ತಾರೆ. ಇವರೆಲ್ಲರ ನಡುವೆ ನಿಜವಾಗಿಯೂ ಅನ್ಯಾಯಕ್ಕೆ ಒಳಗಾದವಳು ಈ ಹುಡುಗಿ. ಈಕೆಗೆ ಬದುಕೇನು ಅನ್ನೋದು ಗೊತ್ತಾಗೋವರೆಗೆ ನಡೀಬಾರದ್ದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಮುಂದೇನು ಅನ್ನೋದೇ ಚಿಂತೆ ಇವರದ್ದು. ಅವರ ಸಂಬಂಧ ಎಂಥದ್ದು ಅನ್ನೋದಕ್ಕಿಂತ ಎಳೆ ಹುಡುಗಿಯನ್ನ ಬಳಸಿಕೊಂಡಿದೆಯಲ್ಲ, ಅದು ಕ್ಷಮಿಸುವಂಥದ್ದಲ್ಲ. ಅದಕ್ಕೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಗುಡ್ ಬೈ, ಟೇಕ್ ಕೇರ್.